ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಭೀಮ್. ನಾನು ನಿಮ್ಮ ಆರ್.ಕೆ. ಶಿವಮೂರ್ತಿ, ಅಂಬೇಡ್ಕರ್ ದಲಿತ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಸ್ನೇಹಿತರೆ, ಬರುವ 26ನೇ ತಾರೀಕು ರಾಜ್ಯದ ಮೊದಲ ಹಂತದ ಲೋಕಸಭಾ ಚುನಾವಣೆ ಪ್ರಾರಂಭ ಆಗುತ್ತೆ. ಅವತ್ತು ಮತದಾನ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಜವಾಬ್ದಾರಿಯನ್ನು ನೀವೆಲ್ಲ ನಿಭಾಯಿಸಬೇಕಾಗಿದೆ. ಈ ಸಮಯದಲ್ಲಿ ನಾವು ಯಾರಿಗೆ ಯಾವ ಪಕ್ಷಕ್ಕೆ ಮತದಾನ ಮಾಡಬೇಕು ಅಂತಕ್ಕಂಥ ಒಂದು ಸಣ್ಣ ಗೊಂದಲ ನಮ್ಮಲ್ಲಿ ಇರ್ತಕ್ಕಂಥದ್ದು ಸಹಜ. ಅವರು ಈಗ ಹಲವಾರು ಪಕ್ಷದ ಮುಖಂಡರುಗಳು ಬಂದು ನಮ್ಮ ಪಕ್ಷಕ್ಕೆ, ನಮ್ಮ ನಾಯಕನಿಗೆ ಮತವನ್ನು ನೀಡಿ ಅಂತಕ್ಕಂಥ ವಿಚಾರವನ್ನು, ಮನವಿಯನ್ನು ತಮ್ಮಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಆದರೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ಒಂದು ವಿಚಾರವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ತುಂಬ ಗಾಢವಾಗಿ ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ಒಂದು ಕ್ಷಣ, ಮತದಾನಕ್ಕೂ ಮುನ್ನ ಒಂದು ಕ್ಷಣ ನಾವು ಮೈ ಮರೆತರೆ ಮತ್ತೆ ನಾವು 5 ವರ್ಷಗಳ ಕಾಲ ಜೀವನ ಪರ್ಯಂತ ನಾವು ಆಯ್ಕೆ ಮಾಡಿದಂಥ ಏನು ಅಭ್ಯರ್ಥಿ ಅಥವಾ ಆತ ಸಂಸದ ಆಗ್ತಾನೆ, ಸಂಸದ ಆದಮೇಲೆ ಆ ರೀತಿ ಆ ಒಂದು ಸಂಸದ ಯಾವ ರೀತಿ ನಮ್ಮ ಸಮಸ್ಯೆಗಳಿಗೆ, ನಮ್ಮ ಅಭಿವೃದ್ಧಿಗಳಿಗೆ, ನಮ್ಮ ಮೂಲಭೂತ ಸೌಕರ್ಯಗಳಿಗೆ ಯಾವ ರೀತಿ ಸ್ಪಂದಿಸ್ತಾನೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖ ವಿಚಾರ. ಹಾಗಾಗಿ ಯಾವುದೇ ಅಭ್ಯರ್ಥಿ ಆಗಿರಲಿ, ಆ ಅಭ್ಯರ್ಥಿಯ ಪೂರ್ವಾಪರ ಹಿನ್ನೆಲೆ, ಅವನ ವಿದ್ಯಾಭ್ಯಾಸ, ಅವನ ರಾಜಕೀಯ ಜ್ಞಾನ, ಅವನು ಯಾವ ರೀತಿ ಸಮಾಜದಲ್ಲಿ ಜನಪರವಾಗಿ ತೊಡಕೊಂಡಿದ್ದಾರೆ, ಅವರ ತಂದೆ ತಾಯಿ ಅಥವಾ ಅವರ ಕುಟುಂಬದ ರಾಜಕೀಯ ಹಿನ್ನೆಲೆ ಏನು, ಇವೆಲ್ಲವನ್ನು ನಾವು ಆಲೋಚನೆ ಮಾಡಿ ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಆತನಿಗೆ ಮತದಾನ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಈ ನಿಟ್ಟಲ್ಲಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲರೂ ಮತದಾನ ಮಾಡ್ತಕ್ಕಂಥದ್ದು ಸೂಕ್ತ. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ, 2,000 ಹಣ ಕೊಡ್ತಕ್ಕಂಥದ್ದು, ಪ್ರತಿ ತಲೆಗೆ 10 kg ಅಕ್ಕಿ ಕೊಡ್ತಕ್ಕಂಥದ್ದು, ಉಚಿತವಾಗಿ ವಿದ್ಯುತ್ ಕೊಡುವಂಥದ್ದು, ಮತ್ತು ಯುವ ನಿಧಿ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಣ ಕೊಡ್ತಕ್ಕಂಥದ್ದು, ಮತ್ತು ಶಕ್ತಿ ಯೋಜನೆಗಳಲ್ಲಿ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಈ 5 ಯೋಜನೆಗಳಲ್ಲಿ ಪ್ರಮುಖವಾಗಿ ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಂದಿರು, ನಮ್ಮ ಸಹೋದರಿಯರು, ಇವರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಈ ಸರ್ಕಾರ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಆ ನಿಟ್ಟಲ್ಲಿ ಇವತ್ತು ಏನು ಮಹಿಳೆಯರಿಗೆ 2,000 ಬರ್ತಾ ಇದೆ, ಅವರು ಪ್ರತಿಯೊಂದು ಯಾವ ಮಹಿಳೆ 2,000 ಹಣವನ್ನು ತಗೊತಾ ಇದ್ದಾರೆ, ಅವರು ತನ್ನದೇ ಆದಂಥ ಆಲೋಚನೆಯಲ್ಲಿ ಆ 2,000ವನ್ನು ಬಳಸ್ಕೊಂಡು ಸಂಸಾರದಲ್ಲಿ ಒಂದು ಕೆಲವು ಏನು ಕಮಿಟ್ಮೆಂಟ್ಗಳಿರ್ತದೆ, ಆ ಕಮಿಟ್ಮೆಂಟ್ಗಳನ್ನು ನಿಭಾಯಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಇನ್ನು ಎಲ್ಲಾದರೂ ತವರು ಮನೆಗೋ ಇನ್ನಿತರ ವಿಚಾರಗಳಿಗೆ ಬರುವಂಥದ್ರಲ್ಲಿ ಸಂಪೂರ್ಣ ಇವತ್ತು ಬಸ್ಸನ್ನು, ಉಚಿತವಾದಂಥ ಬಸ್ ವ್ಯವಸ್ಥೆ ಏನಿದೆ ಅದನ್ನು ಬಳಸ್ಕೊಂಡು ಹೋಗಿ ಬರುವಂಥದ್ರಲ್ಲಿ ಅಲ್ಲೂ ಕೂಡ ಅಲ್ಪ ಸ್ವಲ್ಪ ಹಣ ನಮ್ಮ ಕುಟುಂಬಕ್ಕೆ ಉಳಿತಾಯ ಆಗ್ತಾ ಇದೆ. ಇನ್ನು ಈಗಾಗಲೇ ವಿದ್ಯುತ್ ಬಿಲ್ಲು ಕೂಡ ಏನು 200 ಯೂನಿಟ್ ಒಳಗಡೆ ಹಲವಾರು ಜನಗಳಿಗೆ ಇಷ್ಟು ಯೂನಿಟ್ ಸ್ಲ್ಯಾಬ್ ಅಂತ ಫಿಕ್ಸ್ ಮಾಡಿದ್ದಾರೆ. ಆ ಸ್ಲ್ಯಾಬ್ ಒಳಗಡೆ ಯಾರಿಗೆ ಉಚಿತವಾಗಿ ವಿದ್ಯುತ್ ಸೌಕರ್ಯ ಸಿಗಬೇಕು, ಸೌಲಭ್ಯ ಸಿಗಬೇಕು, ಆ ಸೌಲಭ್ಯ ಸಿಗ್ತಾ ಇದೆ. ಅದರಿಂದ ಕೂಡ ಒಂದಷ್ಟು ಹಣ ಸಿಗ್ತಾ ಇದೆ. ಇನ್ನು ಯುವ ನಿಧಿಯಲ್ಲಿ ಮಕ್ಕಳು ಓದಿ 6 ತಿಂಗಳವರೆಗೂ ಏನು ಕೆಲಸ ಸಿಗೋವರೆಗೂ ಅವರಿಗೆ ಖರ್ಚಿಗೆ, ಅವರ ಇಂಟರ್ವ್ಯೂಗಾಗಲಿ, ಅವರ ಓಡಾಟಕ್ಕಾಗಲಿ, ಇನ್ನೊಂದು ಬುಕ್ಕು, ಪೆನ್ನು, ಪೆನ್ಸಿಲು ತೊಗೊಳ್ಳೋವಂಥ ವಿಚಾರಗಳಿಗೆ ಅವ್ರಿಗೂ ಅನುಕೂಲ ಆಗಲಿ ಅಂತೇಳಿ 3,000 ಒಬ್ಬರಿಗೆ, 1,500 ರೂಪಾಯಿ ಒಬ್ಬರಿಗೆ ಹಣ ಕೊಡುವಂಥ ವ್ಯವಸ್ಥೆ ಕೂಡ ಚಾಲನೆ ಆಗಿದೆ. ಸೊ ಈ ಎಲ್ಲ ಯೋಜನೆಗಳನ್ನು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮುನ್ನ ವಾಗ್ದಾನವನ್ನು ಕೊಟ್ಟಿತ್ತು, ಭರವಸೆಯನ್ನು ಕೊಟ್ಟಿತ್ತು, ಮಾತು ಕೊಟ್ಟಿತ್ತು. ಅದನ್ನು ಉಳಿಸ್ಕೊಳ್ಳೋ ಅಂಥ ನಿಟ್ಟಲ್ಲಿ ಈಗ ಸರ್ಕಾರ ಪ್ರಾರಂಭವಾಗಿ 1 ವರ್ಷ ಆಯಿತು. ಈ 1 ವರ್ಷದಲ್ಲಿ ನಿರಂತರವಾಗಿ ಈ ಎಲ್ಲ ಯೋಜನೆಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಸಮಾಜಕ್ಕೆ, ಅಂದರೆ ಕರ್ನಾಟಕದ ಜನತೆಗೆ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋ ಅಂಥ ಸರ್ಕಾರ ನಮಗೆ ಅನಿವಾರ್ಯ ಅಂತಕ್ಕಂಥದ್ದು ನಾನು ಇಲ್ಲಿ ತಮಗೆಲ್ರಿಗೂ ಒತ್ತಿ ಹೇಳ್ತಾ ಇದ್ದೇನೆ. ಈಗ ಕೇಂದ್ರದಲ್ಲಿ ಬಂದಂಥ ಸರ್ಕಾರ ನಿಮ್ಗೆ 15 ಲಕ್ಷ ಕೊಡ್ತೀನಿ, ಕಪ್ಪು ಹಣ ತರ್ತೀನಿ, ಆ ಸೌಲಭ್ಯ ಕೊಡ್ತೀನಿ, ಈ ಸೌಲಭ್ಯ ಕೊಡ್ತೀನಿ, ಆ ಯೋಜನೆ ಕೊಡ್ತೀನಿ, ಈ ಯೋಜನೆ ಕೊಡ್ತೀನಿ, ಲೋನ್ ಕೊಡ್ತೀವಿ, ಮತ್ತೊಂದು ಭರವಸೆ ಮೇಲೆ ಭರವಸೆಗಳನ್ನು ಕೊಟ್ಟು ಯಾವುದು ಕೂಡ ಜನ ಇವತ್ತು ನಮ್ಮ ಸುತ್ತಮುತ್ತ ಯಾವುದೇ ಒಂದು ಸರ್ಕಾರದ ಯೋಜನೆಯನ್ನು ಪಡೆದಂಥವ್ರನ್ನ ನಾವು ಕಣ್ಣಿಂದ ನೋಡಿಲ್ಲ. ಸೊ ಹಾಗಾಗಿ ಇವತ್ತು ಪ್ರಮುಖವಾಗಿ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮುದಾಯ ಏನಿದೆ, ಈ ಸಮುದಾಯ ಆರ್ಥಿಕವಾಗಿ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿರುವಂಥ ಸಮುದಾಯ, ಜೊತೆಯಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಶೋಷಿತ ಸಮುದಾಯಗಳು, ಈ ಎಲ್ಲ ಸಮುದಾಯಗಳು ಕೂಡ ಇದೇ ಸ್ಥಿತಿಯಲ್ಲಿದ್ದಾವೆ. ಇವುಗಳಿಗೆ ಇವತ್ತು ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಇದು ಯೋಜನೆ ತುಂಬ ವರದಾನವಾಗಿದೆ.
ಎಷ್ಟೋ ಜನಕ್ಕೆ ಕೂಲಿ ಕೆಲಸ ಇಲ್ಲ, ಮಾಡೋದಕ್ಕೆ ಸಂಪಾದನೆ ಮಾಡಲಿಕ್ಕೆ ಬೇರೆ ದಾರಿ ಇಲ್ಲ. ಈ ರೀತಿ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ವ್ಯವಸ್ಥೆಗಳು ಪ್ರತಿ ತಿಂಗಳು ಅರ್ಧ ಸಂಸಾರವನ್ನು ನಿಭಾಯಿಸ್ತಕ್ಕಂಥದ್ರಲ್ಲಿ ಯಶಸ್ವಿ ಆಗ್ತಾ ಇದೆ. ಹಾಗಾಗಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಕೃತಜ್ಞತೆ ಹೇಳಬೇಕು. ಕೃತಜ್ಞತೆ ಹೇಳೋದ್ರ ಜೊತೆಯಲ್ಲಿ ನಾವು ಈಗ ಏನು ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಇದೆ, 26ನೇ ತಾರೀಕು 14 ಲೋಕಸಭಾ ಚುನಾವಣೆಗಳಲ್ಲಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಮತದಾನ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಅಲ್ಲಿ ಈ ಎಲ್ಲ ವಿಚಾರಗಳನ್ನು ಆಲೋಚನೆ ಮಾಡಿ ಯಾರು ನಮ್ಮ ಪರವಾಗಿ ನಿಂತಿದ್ದಾರೆ, ಇಲ್ಲಿ ಸ್ಥಳೀಯವಾಗಿ ನಮ್ಮ ಯಾವ ಪಕ್ಷಗಳಿಂದ ಯಾವ್ಯಾವ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಿ ನಮಗೆ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಇನ್ನೂ ಹೆಚ್ಚು ಶಕ್ತಿ ತುಂಬತಕ್ಕಂಥದ್ದು, ಇನ್ನೂ ಹೆಚ್ಚು ಬಲ ಕೊಡ್ತಕ್ಕಂಥ ದೃಷ್ಟಿನಲ್ಲಿ ನಾವು ಕಡಾಖಂಡಿತವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡಿ ಕೇಂದ್ರಕ್ಕೆ ಕಳಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಯಾಕಂದರೆ ಇಲ್ಲೊಬ್ರನ್ನ ಅಲ್ಲೊಬ್ರು ಅಲ್ಲಿ ಯಾರೋ ಅಧಿಕಾರಕ್ಕೆ ಬರೋದು, ಇಲ್ಲಿ ಯಾರನ್ನೋ ನಾವು ಆಯ್ಕೆ ಮಾಡಿ ಕಳಿಸಿದಾಗ ನಮಗೆ ಇಲ್ಲಿ ಸರ್ಕಾರ ಈ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ನಡೆಸೋದು ತುಂಬ ಕಷ್ಟಕರವಾಗ್ತಾ ಇದೆ. ಯಾಕಂದರೆ ಈಗ ಕರೋನಾ ಸಂದರ್ಭದಲ್ಲಿರ್ಬೋದು, ಬರ ಬಂದಂಥ ಸ್ಥಿತಿಯಲ್ಲಿರ್ಬೋದು, ಕಷ್ಟಕರವಾದಂಥ ಸ್ಥಿತಿಯಲ್ಲಿರ್ಬೋದು, ಇನ್ನಿತರ ಸ್ಥಿತಿಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ನಮ್ಮ ತೆರಿಗೆ ಹಣವನ್ನು ಕೇಳಿದಾಗ ಅವರು ನಮ್ಮ ವಿರುದ್ಧ ತಾರತಮ್ಯ ಮಾಡಿರುವಂಥದ್ದು ತಾವೆಲ್ಲರೂ ಕಂಡಿದ್ದೀರಿ, ತಾವೆಲ್ಲ ತಿಳ್ಕೊಂಡಿದ್ದೀರಿ. ಇಂಥ ಒಂದು ಪರಿಸ್ಥಿತಿಗಳು ಮುಂದುವರಿಬಾರ್ದು ಅನ್ನೋದಾದರೆ ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ನಮ್ಮ ತೆರಿಗೆ ಹಣದ ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ಏನು ಬರಬೇಕೋ ಅದೆಲ್ಲ ಸಮರ್ಥವಾಗಿ ತರಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇಲ್ಲಿಂದ ಆಯ್ಕೆಯಾಗಿ ಸಂಸತ್ಗೆ ಹೋಗಬೇಕಾಗುತ್ತೆ, ಸಂಸದರಾಗಿ ಆಯ್ಕೆ ಆಗಬೇಕಾಗ್ತದೆ. ಅಲ್ಲಿ ಹೋರಾಟ ಮಾಡಿ ನಮಗೆ ಬರಬೇಕಾದಂಥ ತೆರಿಗೆ ಹಣವನ್ನು ತರಬೇಕಾಗ್ತದೆ. ಜೊತೆಯಲ್ಲಿ ಈಗ ನಾವು ಕಳೆದ ಬಾರಿ ಆಯ್ಕೆ ಮಾಡಿ ಕಳಿಸ್ತದಂಥ 25 ಸಂಸದರು ನರೇಂದ್ರ ಮೋದಿ ಅವರ ಮುಂದೆ ಒಂದು ಧ್ವನಿಯನ್ನು ಎತ್ತಕ್ಕೂ ಕೂಡ ಧೈರ್ಯ ಇಲ್ಲದೆ ಹೋಗಿ ಕೂತು 5 ವರ್ಷ ಕಾಲಹರಣ ಮಾಡಿ ಬಂದಿದ್ದನ್ನು ನಾವು ನೀವೆಲ್ಲ ನೋಡಿದ್ದೀವಿ. ಆ ದೃಷ್ಟಿಯಿಂದ ದಯವಿಟ್ಟು ನಮ್ಮ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ನನ್ನ ಸಮುದಾಯದ ಬಂಧುಗಳು, ಹಿಂದುಳಿದ ವರ್ಗದ ಬಂಧುಗಳು, ಅಲ್ಪಸಂಖ್ಯಾತ ಬಂಧುಗಳು, ಕ್ರೈಸ್ತ ಸಮುದಾಯದ ಬಂಧುಗಳು ಎಲ್ಲರೂ ಕೂಡ ಕಡಾಖಂಡಿತವಾಗಿ ಯಾವುದೇ ರೀತಿ ಹಿಂದೆ ಮುಂದೆ ಆಲೋಚನೆ ಮಾಡದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಏನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಮತದಾನ ಮಾಡಿ ಅವರನ್ನು ಕೇಂದ್ರಕ್ಕೆ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಈ ರೀತಿ ಕಳಿಸೋದ್ರಿಂದ ಕರ್ನಾಟಕದಲ್ಲಿ ಸುಭದ್ರವಾದಂಥ ಸರ್ಕಾರ ಇನ್ನೂ 5 ವರ್ಷಗಳ ಸಂಪೂರ್ಣ ಕಾಲಾವಧಿಗೆ ಅಧಿಕಾರವನ್ನು ನಡೆಸುತ್ತೆ. ನಮಗೆ ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಇನ್ನೂ ಸಮರ್ಪಕವಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ನಮ್ಮ ಸಮುದಾಯದ ಎಲ್ಲ ಬಂಧುಗಳಿಗೆ ಮುಟ್ಟುವಂಥ ನಿಟ್ಟಲ್ಲಿ ಯಶಸ್ವಿ ಆಗ್ತದೆ ಅಂತ ಹೇಳಿ ತಮ್ಮಲ್ಲಿ ಮಗದೊಮ್ಮೆ ಕಾಂಗ್ರೆಸ್ ಪಕ್ಷದ ಬರುವ 26ನೇ ತಾರೀಕು ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಅದಾದ ನಂತರ 7ನೇ ತಾರೀಕು 14 ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತೆ. ಒಟ್ಟಾರೆ 28 ಲೋಕಸಭಾ ಕ್ಷೇತ್ರಗಳ 28 ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವೆಲ್ಲರ ಮತದಾನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ಜೈ ಭೀಮ್.